ಇದು ನಮ್ಮ ಊರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಈ ತರ ಮನೆಗಳು, ರೋಡು ಅದೆಲ್ಲ ನೋಡಕ್ಕೆ ನಮ್ಮ ಊರಿನಲ್ಲಿ ಮಾತ್ರನೇ ಸಾಧ್ಯ. ಇದು ನೋಡಿ ಒಂದು ಕ್ಲಿನಿಕ್ ಹೇಗಿದೆ ಅಲ್ವಾ. ಈ ಹೆಂಚಿನ ಮನೆಗಳೇ ಅವಾಗೆಲ್ಲ ಹೇ ಎವ್ರಿವಾನ್, ಇವತ್ತು ನಾನು ನಿಮಗೆ ನನ್ನ ಊರನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಊರು ನರಸಿಂಹರಾಜಪುರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಚಿಕ್ಕದಾದರೂ ತುಂಬ ಹಚ್ಚ ಹಸಿನ ಜಾಗ. ಸೊ ಅಲ್ಲಿಗೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಈ ಚರ್ಚು ಇದೆ. ಇದರ ಹೆಸರು ಬಂದ್ಬಿಟ್ಟು ಲಿಟಲ್ ಫ್ಲವರ್ ಚರ್ಚ್. ಸೊ ನೋಡಿ, ಇಲ್ಲಿ ನಮ್ಮ ಅಮ್ಮ ಮತ್ತೆ ಅಜ್ಜಿ ಮತ್ತೆ ಮೊಮ್ಮಗ ಅಂತಾನೆ ಹೇಳ್ಬೋದು. ಸೊ ಇಬ್ರು ವಾಕ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಚರ್ಚು. ತುಂಬ ಸುತ್ತಮುತ್ತ ಹಚ್ಚ ಹಸಿರು, ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟು ನಮ್ಮ ಊರಿಗೆ. ಸೊ ಬನ್ನಿ ನೋಡೋಣ ನಮ್ಮ ಊರಿನ ರೋಡು, ಅಕ್ಕಪಕ್ಕ ಅಂಗಡಿಗಳು, ಮನೆಗಳು ಹೇಗಿದೆ ಅಂತೇಳಿ. ನಾವು ಎನ್ನಾರ್ಪುರ ಅಂತ ಕರಿತೀವಿ ಈ ಊರಿಗೆ. ಸಣ್ಣ ಹೆಸರು, ಆದರೆ ನಮಗೆ ತುಂಬ ಹತ್ತಿರದ ಹೆಸರು. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೊಂದು ಚರ್ಚು. ಇಲ್ಲಿ ಈ ಕಡೆ ಕೂಡ ಒಂದು ಚರ್ಚ್ ಇದೆ. ಸೊ ಇಲ್ಲಿ ಎಲ್ಲಾ ತರದ ಮನೆಗಳನ್ನು ನಾವು ನೋಡ್ಬೋದು. ಇದೊಂದು ಕಾಲೇಜ್ ಸ್ಕೂಲ್ ಏನೋ ಬಿಲ್ಡಿಂಗ್ ಹೊಸದಾಗಿ ಕಟ್ತಾ ಇದ್ದಾರೆ. ಇಲ್ಲಿ ನಮಗೆ ಈ ಹಳೆ ಕಾಲದ ಹೆಂಚಿನ ಮನೆಗಳು ಅದೆಲ್ಲ ನೋಡಕ್ಕೆ ತುಂಬಾ ಸಿಗುತ್ತೆ. ಇವನ್ನ ನೋಡ್ತಿದ್ರೆ ನಿಜವಾಗಿಯೂ ಬೇರೆ ಫೀಲಿಂಗ್ನೇ ಬರುತ್ತೆ. ಇವತ್ತು ಈ ತರ ಮನೆಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸೊ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಬಂದ್ಬಿಟ್ಟಿದೆ. ಹಿಂದೆ ಎಲ್ಲರೂ ಇಂಥ ಮನೆಗಳನ್ನೇ ಇರ್ತಾ ಇದ್ರು. ಸರಳ ಜೀವನ, ಆದ್ರೂ ತುಂಬಾ ಸಂತೋಷವಾಗಿ ಇರ್ತಾ ಇದ್ರು. ಇವಾಗ ಹಾಗಂತೇಳಿ ಸಂತೋಷ ಕಡಿಮೆ ಇದೆ ಅಂತಲ್ಲ, ಬಟ್ ಅವಾಗಿನ ಜೀವನಕ್ಕೆ ಅದು ಕಂಪೇರ್ ಮಾಡಿದ್ರೆ ಅವಾಗಂತರ ತುಂಬಾ ನ್ಯಾಚುರಲ್ ಆಗಿ ಇರ್ತಾ ಇತ್ತು. ಮನೆ ಮುಂದೆ ಮಕ್ಳು ಆಟ ಆಡೋದು, ಮನೆ ಮುಂದೆ ಸಂಜೆ ಅಷ್ಟೊತ್ತಿಗೆ ಹೊರಗಡೆ ಕೂತ್ಕೊಂಡು ಮಾತಾಡೋದು, ಹರಟೆ ಹೊಡೆಯೋದೆಲ್ಲ ಕಾಣಿಸ್ತಾ ಇತ್ತು. ಇವಾಗ ನೋಡಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅದು. ನನಗೆ ಇಂಥ ಮನೆಗಳು ನೋಡಿದ್ರೆ ನಾನು ಚಿಕ್ಕವಳಿದ್ದಾಗ ಆ ಡೇಸ್ ಎಲ್ಲ ನನಗೆ ನೆನಪಾಗ್ತಾ ಇದೆ. ಸೊ ಮನೆ ಮುಂದೆ ಕುತ್ಕೊಂಡು ಆಟ ಆಡೋದು, ಯಾವಾಗೂ ಹೊರಗಡೆನೇ ಇರ್ತಾ ಇದ್ವಿ. ಇವಾಗ ಏನಂತಂದ್ರೆ ಒಂಥರ ಡೋರ್ ಹಾಕೊಂಡೇ ಇರೋವಂಥ ಒಂದು ಸಿಚುವೇಶನ್ ಅಲ್ಲಿ ಎಲ್ಲರೂ. ನಾನು ತುಂಬ ಚಿಕ್ಕ ಇದ್ದಾಗ ಇರೋ ನೆನಪುಗಳೆಲ್ಲ ಇವಾಗ ಬರ್ತಾ ಇದೆ. ಅವಾಗೆಲ್ಲ ಯಾವ ಟೆನ್ಷನು ಇರಲಿಲ್ಲ. ತುಂಬ ಸಿಂಪಲ್ ಲೈಫು. ಅಕ್ಕಪಕ್ಕದವ್ರ ಜೊತೆ ಎಲ್ಲ ಓಪನ್ ಆಗಿ ಮಾತಾಡ್ತಿದ್ವಿ, ಕೇಳ್ತಾ ಇದ್ವಿ. ಒಂದು ನಾವು ರಿಚ್ಚು ಆ ಥರದ್ದೆಲ್ಲ ಫೀಲಿಂಗೇ ಬರ್ತಾ ಇರಲಿಲ್ಲ ಅಲ್ವಾ. ಈಗ ನಾವು ಮುಂದೆ ಬರ್ತಾ ಇದ್ದೀವಿ. ನಮ್ಮ ಒಂದು ಹಾಸ್ಪಿಟಲ್, ಊರಿನ ಸರ್ಕಾರಿ ಆಸ್ಪತ್ರೆ. ಇದು ಸಣ್ಣ ಊರಾದರೂ ನಮ್ಮ ಜನರಿಗೆ ಬೇಕಾದ ಇಲ್ಲೇ ಸಿಗುತ್ತೆ. ಸ್ವಲ್ಪ ಏನಾದ್ರು ಹೆಚ್ಚಿನ ದಿನರಿದ್ರೆ ಶಿವಮೊಗ್ಗ ಆ ಕಡೆ ಸೈಡಿಗೆ ಹೋಗ್ತೀವಿ. ಈಗ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದಾರಿ. ಓನ್ಲಿ 7 ಮಿನಿಟ್ಸ್ ಅಷ್ಟೇ ಸಾಕು. 5 ಮಿನಿಟ್ಸು 7 ಮಿನಿಟ್ಸಲ್ಲಿ ಬಂದ್ಬಿಡ್ಬೋದು. ಈ ದಾರಿ ನನಗೆ ತುಂಬ ಸ್ಪೆಷಲ್. ಏನಕ್ಕಂತಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಎಷ್ಟೋ ಸಲ ಈ ರೋಡಲ್ಲಿ ನಡೆದಿದ್ದೀನಿ. ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಎಲ್ಲ ನೆನಪುಗಳು. ಇವಾಗ ಇಲ್ಲಿ ನಡ್ಕೊಂಡು ಹೋಗೋದು ಕೂಡ ಒಂಥರ ಪೀಸ್ಫುಲ್ ಆಗಿರುತ್ತೆ. ಒಂದು ಸಿಟಿಯ ಒಂದು ಆ ಸೌಂಡ್ಗಳು, ಏನು ಹೇಳ್ತಾರೆ, ಆ ಥರ ಗದ್ದಲ ಆ ಥರದ್ದೆಲ್ಲ ಇರೋದಿಲ್ಲ. ಎಲ್ಲ ಪರಿಚಯ ಇರೋಂಥ ಫೇಸ್ ಕಟ್ಗಳು. ಯಾರನ್ನ ನೋಡಿದ್ರು ಒಂದು ಸ್ಮೈಲ್, ಒಂದು ಮಾತು. ಅದೇ ಈ ಊರಿನ ಸೌಂದರ್ಯ, ಬ್ಯೂಟಿ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವಿಲ್ಲಿ ಕೂತ್ಕೊಂಡು ಇವಾಗ ಎಲ್ಲಿಗಾರು ಹೋಗಬೇಕು ಗೊತ್ತಾಗಿಲ್ಲ ಅಂತಂದರೆ, ಬನ್ನಿ ಆ ಕಡೆ ಹೋಗಬೇಕು, ಹೀಗೆ ಹೋಗಬೇಕು, ಆ ಥರ ಹೋಗ್ಬೇಕು ಅಂತ ಅವರು ತಮ್ಮ ಟೈಮನ್ನ ನಮಗೋಸ್ಕರ ಸ್ಪೆಂಡ್ ಮಾಡ್ತಾರೆ. ಅಷ್ಟು ಇದಾಗಿ ನಮ್ಮವರೇನೋ ಅನ್ನೋ ಥರ ಫೀಲಲ್ಲಿ ಇಲ್ಲಿನ ಜನಗಳು ಮಾತಾಡಿಸ್ತಾರೆ, ನಗಿಸ್ತಾರೆ. ನಗರದಲ್ಲಿ ಅಂತಂದರೆ, ಸಿಟಿಗಳಲ್ಲಿ ಅಂತಂದರೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಆದರೆ ನಮ್ಮ ಊರಲ್ಲಿ ನಮ್ಮವರೇ ಅನ್ನೋ ಥರ ಭಾವನೆಯಿಂದ ಎಲ್ಲರೂ ಮಾತಾಡಿಸ್ತಾರೆ. ಇಲ್ಲಿ ಮತ್ತೆ ಮೇಯ್ನ್ ಆಗಿ ಅಂತಂದರೆ ಗಾಳಿ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಡಸ್ಟಿಯಾಗಿ ಆ ಥರ ಅಂತ ಅನ್ಸಲ್ಲ. ಮನಸ್ಸು ಕೂಡ ಅಷ್ಟೇ ಲೈಟ್ ಆಗುತ್ತೆ. ನಿಜ ಹೇಳಬೇಕು ಅಂತಂದರೆ, ಎಷ್ಟೇ ದೊಡ್ಡ ಸಿಟೀಸ್ಗೆ ನಾವು ಹೋದರೂ ಕೂಡ ಮತ್ತೆ ಮನಸ್ಸು ಬರೋದು ಮಾತ್ರ ಇಲ್ಲಿಗೇನೆ. ಸೊ ಅವರವರ ಊರು ಅಂತಂದರೆ ಅವರಿಗೆ ಒಂಥರ ಸ್ಪೆಷಲ್ ಬಾಂಡಿಂಗು, ಫೀಲಿಂಗು. ಇಲ್ಲಿ ಕಾಣಿಸ್ತಿರೋದು ಒಂದು ಕ್ಲಿನಿಕ್ ಕಾಣಿಸ್ತಲ್ವ. ಸೊ ನನ್ನ ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದಾಗ ಇಲ್ಲಿಗೆ ಬರ್ತೀನಿ. ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ತುಂಬ ಕಮ್ಮಿ ಫೀಸು. ಎಷ್ಟು ಕಮ್ಮಿ ಅಂತಂದರೆ 100 ಏನೋ ಇರ್ಬೋದು ಅನಿಸುತ್ತೆ ಫೀಸ್ ಅವ್ರದ್ದು ರೇಟು. ಎಲ್ಲ ಸೇರಿ ಮೆಡಿಸಿನ್ನು, ಡಾಕ್ಟ್ರ್ ಫೀಸು ಎಲ್ಲ ಸೇರಿ ಒಂದು
200-250 ಅಷ್ಟೇ ಮ್ಯಾಕ್ಸಿಮಮ್. ಅದು ಇಬ್ಬರು ಮಕ್ಕಳನ್ನ ತೋರಿಸಿದಾಗ ನನಗೆ ಆಗುವಂಥ ಚಾರ್ಜಸ್ ನಾನು ಬಂದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಸಣ್ಣ ಊರು ಆದರೆ ದೊಡ್ಡ ಸಂತೋಷ ಅಂತ ಹೇಳ್ತಾರಲ್ಲ, ಅದೇ ಇಲ್ಲಿ ನಾವು ಕಾಣಕ್ಕೆ ಸಿಗುತ್ತೆ. ಇಲ್ಲಿ ಆಟೋ ಸ್ಟ್ಯಾಂಡ್ಗಳು, ಇಲ್ಲಿ ಆಟೋಗಳು ನಿಂತಿರುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನೋಡಿದ್ರಲ್ಲ ಅದೇ ಬಸ್ ಸ್ಟ್ಯಾಂಡು. ಆ್ಯಂಡ್ ಈ ಕಡೆಗೆ ರೈಟ್ ಸೈಡಿಗೆ ಇವಾಗ ನೋಡೋದಾದರೆ ಸರ್ಕಲ್ ಕಾಣಿಸುತ್ತೆ. ಸೊ ಈ ಸೈಡಿಗೆ ಹೋಗಬೇಕು ಅಂತಂದರೆ ಶಿವಮೊಗ್ಗ ಹೋಗೋರು ಆ ಕಡೆ ಹೋಗ್ಬೋದು. ಗೋಲ್ಡ್ ಶಾಪ್ ಇದೆ, ಗೋಲ್ಡ್ ಕಡೆ ಇವಾಗ ತಿರುಗೋದೇ ಇಲ್ಲ. ಸೊ ಇಲ್ಲಿ ನಾವು ನಮ್ಮ ಹಸ್ಬೆಂಡ್ ಏನೋ ತಿನ್ನಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಏನಂತಂದರೆ ಏನಾದ್ರು ತಿಂದರೆ ಎನ್ನಾರ್ಪುರಕ್ಕೆ ಬಂದರೆ ಏನಾದ್ರು ತಿನ್ನಬೇಕು. ಆ್ಯಂಡ್ ಆ್ಯಕ್ಚುಲಿ ನಮಗೆ ಗೋಳಿ ಬಜ್ಜಿ ಅನ್ನೋದು ತುಂಬ ಇಷ್ಟ. ಯಾರೆಲ್ಲ ಗೋಳಿ ಬಜ್ಜಿ ತಿಂದಿದ್ದೀರಾ, ಟ್ರೈ ಮಾಡಿದ್ದೀರಾ? ನಾನಂತೂ ಯಾವಾಗೂ ಬಂದಾಗ ತಿನ್ನಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಈ ಸಲ ಅಂತೂ ಆಗಿಲ್ಲ. ಏನಕ್ಕೆ ಅಂತಂದರೆ ನಾನು ಬ್ಯಾಂಗ್ಳೂರಿಂದ ಬಂದಾಗ ನನಗೆ ಆಲ್ರೆಡಿ ತುಂಬ ಬಿಸಿಲದ್ದು ಒಂಥರ ಬಬಲ್ಸ್ ಎಲ್ಲ ಜಾಸ್ತಿ ಫೇಸಲ್ಲಿ ಬಂದುಬಿಡ್ತು. ಸೊ ಹಾಗಾಗಿ ಆಯಿಲ್ ಫುಡ್ನ ಕಂಟ್ರೋಲ್ ಮಾಡೋಣ ಅಂತೇಳಿ ಹಾಗೆ ಒಂದು ಸನ್ಸ್ಕ್ರೀನು ಮತ್ತು ಫೇಸ್ ವಾಶ್ ಎಲ್ಲ ಖಾಲಿಯಾಗಿತ್ತು. ಆ್ಯಂಡ್ ಈ ಬಿಸಿಲಿಗೆ ತುಂಬ ಫೇಸ್ ಎಲ್ಲ ಆಯಿಲಿ ಅನಿಸ್ತಾ ಇತ್ತು. ಸೊ ಹಾಗಾಗಿ ಮಾಮಾ ಅರ್ಥ ಅವ್ರದ್ದು ಫೇಸ್ ವಾಶ್ ಟ್ರೈ ಮಾಡೋಣ ಇವಾಗ ರಿಟರ್ನ್. ಈ ಥರ ಹೋಗದೆ ಎಷ್ಟು ಡೇಸ್ ಆಗಿದೆಯಲ್ಲ ನೀವು? ಇಲ್ಲ ನೀವು ಬೇಡ. ತುಂಬ ದಿವಸ ಆದಮೇಲೆ ಒಂಥರ ಅಲ್ಲೇ ಹೋಗ್ತಾ ಇದ್ರು ಏನೋ ಒಂಥರ ಭಯ ಆ ಥರ ಅನಿಸ್ತಾ ಇತ್ತು. ಇಲ್ಲಿ ಹೋಗೋಕೆ ಸಖತ್ತಾಗಿ ಅನಿಸ್ತಾ ಇದೆ. ಇಲ್ಲಿಗೆ ಶಿಫ್ಟ್ ಆಗೋಣ ಇಲ್ಲ, ಇಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಕೆಲಸ ಯಾರಾದ್ರೂ ಕೊಡಬೇಕು, ಇಲ್ಲಾಂದ್ರೆ ಯಾರಾದ್ರೂ ದುಡ್ಡು ಬ್ಯಾಂಕಿಗೆ ಹಾಕ್ಬೇಕು ಬಂದಿತ್ತು ಅಲ್ಲೇ ನಾವು ಈ ಥರ ಒಂದು ತಂಪಾದ ಗಾಳಿಲಿ ನಾವಿಬ್ಬರೇ ಹಿಂಗೆ ಬಂದಿದ್ದೆ ತುಂಬ ಕಮ್ಮಿ. ಬಟ್ ಇಲ್ಲಿ ಈ ಥರ ಔಟಿಂಗ್ ಹೋಗೋಕ್ಕೂ ರೈಡ್ ಮಾಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಹಸ್ಬೆಂಡ್ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅವ್ರನ್ನ ಬಾಯ್ ಹೇಳೋಕ್ಕೆ ಎಷ್ಟು ಪುಟಾಣಿಗಳು ರೆಡಿಯಾಗಿದ್ದಾರೆ ನೀವು ನೋಡ್ಬೋದು. ಆ್ಯಂಡ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಊರು ಯಾವುದು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ